ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ನೊಂದು ಮಾತು ಡ್ಯಾಡ್ ಬಗ್ಗೆ ಮಾತಾಡಿದರೆ ನಾನು ಮನುಷ್ಯ ಆಗಿರೋದಿಲ್ಲ ಅಂತಾನೆ ಅರ್ಜುನ್. ಏನೋ ಮಾಡ್ತೀಯಾ, ಏನಾಗುತ್ತೆ ನಿನ್ನ ಕೈನಲ್ಲಿ ಅಂತಾನೆ ಚರಣ್ ಅಂತಾರೆ ಗಾಯತ್ರಿ. ಅವ್ನು ಏನು ಹೇಳ್ತಿದ್ದಾನೆ ನೋಡಿ ಅಮ್ಮ, ಅವ್ನು ಮಾತಾಡ್ತಿರೋದು ಸರಿನಾ ಅಂತಾನೆ ಚರಣ್. ಸರಿನೋ ತಪ್ಪು, ಅವನು ನಿನ್ನ ತಮ್ಮ, ಪ್ರೀತಿಯಿಂದ ಮಾತಾಡಿಸಿ ಅರ್ಥ ಮಾಡಿಸು, ಅವನು ಅರ್ಥ ಮಾಡ್ಕೋತಾನೆ ಅಂತಾಳೆ ಗಾಯತ್ರಿ. ಕೇಳಿಸ್ಕೊಂಡೇನೋ, ಇದು ನಮ್ಮಮ್ಮ ಅಂತಾನೆ ಚರಣ್. ಈಗ ಅವ್ರು ಮಾಡಿರೋ ತಪ್ಪು ಎಲ್ಲರ ಎದುರಿಗೂ ಬಯಲಾಗಿದೆ ಕಂದ. ಅವ್ರ ಕಾಳಜಿಲಿ ನಿನಗೆ ಕೋಪ ಬರೋದು ಸಹಜನೇ, ಹಾಗಂತ ನೀವಿಬ್ಬರು ಜಗಳ ಆಡಬೇಡಿ, ನನಗೆ ಸಂಕಟ ಆಗುತ್ತೆ ಅಂತಾರೆ ಗಾಯತ್ರಿ. ನಿಮ್ಮ ಈ ಬೆಣ್ಣೆ ಮಾತಿಗೆ ಚರಣ್ ಕರಗಬಹುದು, ನಾನು ಕರಗಲ್ಲ. ನಿಮ್ಮ ಈ ಮುಖವಾಡದ ಹಿಂದೆ ಇರೋ ಕೆಟ್ಟ ವ್ಯಕ್ತಿ ಇವನಿಗೆ ಕಾಣಿಸ್ತಿಲ್ಲ ಅಷ್ಟೇ, ಎಲ್ಲದರ ಹಿಂದೆನೂ ನಿಮ್ಮ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾನೆ ಅರ್ಜುನ್. ಅಲ್ಲಪ್ಪ, ಪೊಲೀಸ್ನವರು ಸಾಕ್ಷಿ ಸಮೇತ ಬಂದು ಜೆಪಿನ ಹಿಡ್ಕೊಂಡು ಹೋದ್ರು, ಇಷ್ಟೆಲ್ಲ ಆದರೂ ನೀನು ನಂಬೋದಕ್ಕೆ ತಯಾರಿಲ್ವಲ್ಲ ಅಂತಾರೆ ಗಾಯತ್ರಿ. ಬಿಡಮ್ಮ, ಪೊಲೀಸ್ನವರು ನಾವು ನೀವು ಎಲ್ಲರೂ ಬಂದು ಸತ್ಯ ಹೇಳಿದ್ರು ಇವನಿಗೆ ಅರ್ಥ ಆಗಲ್ಲ. ಯಾಕೆ ಹೇಳಿ, ಅವನಿಗೆ ಅವನ ಡ್ಯಾಡೇ ಗ್ರೇಟ್, ಅವರೇ ದೇವರು ಅಂತಾನೆ ಚರಣ್. ಹೌದು ಕಣೋ, ಹೆತ್ತು ತಂದೆ ಬಗ್ಗೆ ಆಡ್ಕೊಂಡು ಹೋಗು ಅಷ್ಟು ದೊಡ್ಡ ಮನುಷ್ಯ ನಾನಾಗಿಲ್ಲ. ಅವತ್ತು ಇವತ್ತು ಯಾವತ್ತಿದ್ರೂ ನನ್ನ ಹೀರೋನೇ. ಡ್ಯಾಡ್ ಯಾವುದೇ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು, ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ನಾನು ಮಾಡ್ತೀನಿ ನೋಡು. ನೀನು ಅವ್ರ ಪಾಲಿಗೆ ಇಲ್ಲದೆ ಇರ್ಬೋದು, ಆದರೆ ಅವ್ರ ಮಗನಾಗಿ ಅವ್ರ ಪಾಲಿಗೆ ಈ ಅರ್ಜುನ್ ಇದ್ದಾನೆ. ಅವ್ರು ನಿರಪರಾಧಿ ಅಂತ ಪ್ರೂವ್ ಮಾಡೋದೇ ನನ್ನ ಗುರಿ ಅಂತಾನೆ ಅರ್ಜುನ್. ಅಲ್ಲ ಅರ್ಜುನ್, ನೀನು ಸತ್ಯ ಜೊತೆ ಇರ್ತೀಯ ಅಂದ್ಕೊಂಡಿದ್ದೆ, ನೀನು ನೋಡಿದರೆ ತಪ್ಪು ಮಾಡಿರೋ ಜೆ.ಪಿ. ಪರನೇ ನಿಲ್ತೀಯ ಅಂತಿದ್ಯಲ್ಲ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಪ್ಪ ಅಂತಾರೆ ಗಾಯತ್ರಿ. ಸಾಕು ನಿಮ್ಮ ಈ ಓವರ್ ಆ್ಯಕ್ಟಿಂಗ್ ಡ್ರಾಮಾನ ನನ್ನ ಹತ್ರ ಇಟ್ಕೊಂಬೇಡಿ. ಡ್ಯಾಡ್ ಹೇಗೂ ಮನೇಲಿಲ್ಲ, ನೀವು ಆಡಿದ್ದೇ ಆಟ ಅಂದ್ಕೋಬೇಡಿ. ಮನೆಯವ್ರ ಹತ್ರ ಹೋಗೋಕ್ಕೆ ನೀವು ನನ್ನ ದಾಟಿ ಹೋಗಬೇಕು. ಇಷ್ಟರಲ್ಲೇ ಸತ್ಯ ಏನು ಅನ್ನೋದು ನಿನಗೂ ಗೊತ್ತಾಗುತ್ತೆ ಚರಣ್. ಆಗ ನೀನೇ ಡ್ಯಾಡ್ ಕಾಲು ಹಿಡಿದು ಕ್ಷಮೆ ಕೇಳ್ತೀಯ, ನೋಡ್ತಿರುವಂಥ ಅರ್ಜುನ್ ಹೋಗ್ತಾನೆ. ಪೊಲೀಸ್ನವರು ನೀವು ನಾನಲ್ಲ, ಆ ದೇವರೇ ಬಂದು ಹೇಳಿದ್ರು ಇವನಿಗೆ ಸತ್ಯ ಅರ್ಥ ಆಗಲ್ಲ. ಯಾಕೆ ಹೇಳಿ, ಅವನಿಗೆ ಅವನ ಡ್ಯಾಡೇ ದೇವರು, ಅವರೇ ಗ್ರೇಟು ಅಂತಾನೆ ಚರಣ್. ಈಜಶಕ್ತಿ ನೋಡಿದ್ಯಾ, ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ನಿನ್ನ ಮಾವನೇ ನಿನ್ನನ್ನು ನಂಬ್ತಾ ಇಲ್ಲ, ಅಂಥದ್ರಲ್ಲಿ ನೀನು ಅವನ್ನ ಕಾಪಾಡ್ತೀಯಾ ಅಂತಾರೆ. ಕಾಪಾಡ್ತೀನಿ. ಒಳ್ಳೆಯವ್ರು ಸೋತು ದುಷ್ಟರು ಗೆದ್ದಿರೋದು ಈ ಇತಿಹಾಸದಲ್ಲೇ ಇಲ್ಲ. ಸತ್ಯ ಆಚೆ ಬರೋಕ್ಕೆ ತಡ ಆಗ್ಬೋದು, ಆದರೆ ನ್ಯಾಯ ಯಾವತ್ತಿಗೂ ಸೋಲಲ್ಲ. ಹೆಂಡತಿ ಜೈಲಿಗೆ ಹೋದ್ಮೇಲೂ ಈ ವಿಷಯ ನಿನಗೆ ಅರ್ಥ ಆಗಿಲ್ವಲ್ಲ ಅಂತಾಳೆ ಭಾರ್ಗವಿ. ನೋಡು ಭಾರ್ಗವಿ, ನನ್ನ ಹೆಂಡ್ತಿನ ನೀನು ಜೈಲಿಗೆ ಕಳಿಸ್ದೆ, ನಾನು ಅದಕ್ಕೂ ಕೇರ್ ಮಾಡಿಲ್ಲ. ಇಂಥ ಎಷ್ಟೋ ಸತ್ಯನ ಮಣ್ಣಲ್ಲಿ ಮಣ್ಣು ಮಾಡಿದ್ದೀನಿ. ನಾನು ನನ್ನ ಸ್ವಾರ್ಥಕ್ಕೆ ಬದುಕೋನು. ನನ್ನನ್ನು ಗೆಲ್ಲೋದು, ನಿಮ್ಮನೆಯವರನ್ನು ಕಾಪಾಡೋದು, ಜಗತ್ತನ್ನು ಕಾಪಾಡೋದು ಅದೆಲ್ಲ ಆಮೇಲೆ. ನಿನಗೆ ತಾಕತ್ತಿದ್ರೆ ನಿನ್ನ ಮಾವನ್ನ ಈ ಚಕ್ರವ್ಯೂಹದಿಂದ ಕಾಪಾಡು ಅಂತಾನೆ ಶಕ್ತಿ. ನಿನಗೆ ತಾಕತ್ತಿದ್ರೆ ಮುಖವಾಡ ಹಾಕಿರೋ ನಿನ್ನ ತಂಗಿನ ಕಾಪಾಡ್ಕೊ ಅಂತಾಳೆ ಭಾರ್ಗವಿ. ಆಗ ಶಕ್ತಿ ನಗ್ತಾ, ನೀನು ನೋಡಬೇಕಾಗಿರೋದು ಇನ್ನೂ ತುಂಬ ಬಾಕಿ ಇದೆ ಅಮ್ಮ, ನಾನು ಹೊರಟಿದ್ದೀನಪ್ಪ, ಆರೋಗ್ಯ ಹುಷಾರು ಗೆಳೆಯ ಅಂತ ಶಕ್ತಿ ಹೋಗ್ತಾರೆ. ನಿಮ್ಮ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟೆ ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಹಾಗೆ ನಾನು ಗಾಯತ್ರಿ ದೇವಿನ ನಂಬಿಬಿಟ್ಟು ತಪ್ಪು ಮಾಡಿಬಿಟ್ಟೆ. ನಿಮ್ಮನ್ನು ಆಚೆ ಕರ್ಕೊಂಡು ಬರೋ ಎಲ್ಲ ಪ್ರಯತ್ನನ ನಾನು ಮಾಡ್ತಿದ್ದೀನಿ ಮಾವ ಪ್ಲೀಸ್, ಗಂಗಾ ವಿಚಾರವಾಗಿ ನಿಮಗೆ ಏನೇನು ಗೊತ್ತಿದೆಯೋ ಎಲ್ಲ ನನಗೆ ಹೇಳಿ. ಗಾಯತ್ರಿ ದೇವಿ ವಿರುದ್ಧ ಸಾಕ್ಷಿ ಹುಡುಕಿ ನೀವು ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ನನಗೆ ಸಹಾಯ ಆಗುತ್ತೆ ಮಾವ. ದಯವಿಟ್ಟು ಟೈಮ್ ತುಂಬ ಕಮ್ಮಿ ಇದೆ, ಹೇಳಿ ಮಾವ ಅಂತಾಳೆ ಭಾರ್ಗವಿ. ಮಾತಾಡೋಕ್ಕೆ ಏನೂ ಉಳಿದಿಲ್ಲ ಭಾರ್ಗವಿ, ನಾನೇನೇ ಹೇಳಿದರೂ ನಿನಗೆ ತೋಚಿದ್ದೇ ನೀನು ಮಾಡು. ಯಾರನ್ನು ನಂಬೋ ಶಕ್ತಿ ನನ್ನಲ್ಲಿ ಉಳಿದಿಲ್ಲ ಭಾರ್ಗವಿ. ನನ್ನ ಕುಟುಂಬದವರಿಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ ಅಂತಾರೆ ಜೆ.ಪಿ. ಆಗ ಪೊಲೀಸ್ ಬಂದು, ಸರ್ ಈಗಲೇ ತುಂಬ ಲೇಟಾಗಿದೆ ಬನ್ನಿ ಸರ್ ಅಂತಾನೆ. ಸರ್, ಮಾವಂಗೆ ಮನೆಯಿಂದ ಊಟ ತಂದಿದ್ದೀನಿ, ದಯವಿಟ್ಟು ಈ ಊಟನೇ ಕೊಡಿ ಅಂತಾಳೆ ಭಾರ್ಗವಿ. ನಾನು ಹಸುವಿನಿಂದ ಸತ್ರು ಪರವಾಗಿಲ್ಲ, ಮನೆಯಿಂದ ತಂದಿರೋ ಊಟದಲ್ಲಿ ಒಂದು ತುತ್ತು ನನಗೆ ಬೇಡ ಅಂತಾರೆ ಜೆ.ಪಿ. ಕೇಳಿಸ್ಕೊಂಡ್ರಲ್ಲ ಮೇಡಮ್, ನೀವಿನ್ನು ಹೊರಡಿ ಬನ್ನಿ ಸರ್ ಅಂತ ಪೊಲೀಸ್ ಹೋಗ್ತಾರೆ. ಈಚೆ ಅರ್ಜುನ್ ರೂಮಲ್ಲಿ ಕೂತ್ಕೊಂಡು ಕೇಸ್ ಬಗ್ಗೆ ಸ್ಟಡಿ ಮಾಡ್ತಾ ಇರುವಾಗ ಕರೆಂಟ್ ಹೋಗುತ್ತೆ. ಇವಾಗಲೇ ಕರೆಂಟ್ ಹೋಗಬೇಕಾ? ಅತ್ತಿಗೆ ಕ್ಯಾಂಡಲ್ ಇದೆಯಾ, ಮೊಬೈಲ್ ಎಲ್ಲಿಟ್ಟೆ ಅತ್ತಿಗೆ ಅಂತ ಕರೆಯುವಾಗ ಭಾರ್ಗವಿ ಕ್ಯಾಂಡಲ್ ತೊಗೊಂಡು ಬರ್ತಾರೆ. ನೀವು ಯಾಕೆ ಬಂದ್ರಿ ಅಂತಾನೆ ಅರ್ಜುನ್. ನೀವು ಇಷ್ಟೊಂದು ಎಫರ್ಟ್ಸ್ ಹಾಕಿ ಕೇಸ್ ಸ್ಟಡಿ ಮಾಡ್ತಾಯಿದ್ರಿ, ಕರೆಂಟ್ ಹೋಗಿದ್ರಿಂದ ನಿಮ್ಮ ಕೆಲಸಕ್ಕೆ ತೊಂದರೆ ಆಗಬಾರ್ದು ಅಂತ ನಾನೇ ತಂದೆ ಅಂತ ಕ್ಯಾಂಡಲನ್ನು ಅಲ್ಲಿ ಇಡ್ತಾಳೆ ಭಾರ್ಗವಿ. ಕೊಟ್ಟಾಯ್ತಲ್ಲ, ನೀವಿನ್ನು ಹೊರಡ್ಬೋದು ಅಂತಾನೆ ಅರ್ಜುನ್. ಪಾರ್ಥ, ನಾನು ನಿಮಗೆ ಏನಾದರೂ ಸಹಾಯ ಮಾಡಲಾ ಅಂತಾಳೆ ಭಾರ್ಗವಿ. ಈಗ ಮಾಡಿರೋ ಸಹಾಯನೇ ಸಾಕು, ದಯವಿಟ್ಟು ಇದರಿಂದ ದೂರ ಬಿಡಿ ಭಾರ್ಗವಿ ಅಂತಾನೆ ಅರ್ಜುನ್. ಸರಿ, ನಾನು ನನ್ನ ಪಾಡಿಗೆ ನಾನು ಕೂತಿರ್ತೀನಿ, ನೀವು ನಿಮ್ಮ ಪಾಡಿಗೆ ಓದ್ಕೊಳ್ಳಿ, ನಾನು ಖಂಡಿತವಾಗ್ಲೂ ಡಿಸ್ಟರ್ಬ್ ಮಾಡಲ್ಲ, ನಿಮ್ಮ ಕಡೆ ನೋಡೋದು ಇಲ್ಲ ಅಂತಾಳೆ ಭಾರ್ಗವಿ. ಅರ್ಜುನ್ ಸ್ಟಡಿ ಮಾಡ್ತಿರ್ತಾನೆ. ಭಾರ್ಗವಿ ಗಲ್ಲದ ಮೇಲೆ ಕೈ ಇಟ್ಟು ಅವನ್ನೇ ನೋಡ್ತಿರ್ತಾಳೆ. ಅರ್ಜುನ್ ಓರೆ ಕಣ್ಣಿಂದ 2-3 ಸಲ ಅವಳನ್ನು ನೋಡಿ, ಭಾರ್ಗವಿ ದಯವಿಟ್ಟು ನೀವು ಹೊರಡಿ ಅಂತಾನೆ. ಯಾಕೆ, ನಾನೇನು ನಿಮಗೆ ಡಿಸ್ಟರ್ಬ್ ಮಾಡಿಲ್ವಲ್ಲ ಅಂತಾಳೆ ಭಾರ್ಗವಿ. ಮಾಡ್ತಾ ಇದ್ದೀರಾ, ದಯವಿಟ್ಟು ನೀವು ಹೊರಡಿ, ನೀವು ಹಾಗೆ ನೋಡ್ತಾ ಕೂತ್ರೆ ನನಗೆ ಓದೋಕ್ಕೆ ಕಷ್ಟ ಆಗುತ್ತೆ ಅಂತಾನೆ ಅರ್ಜುನ್. ಪಾರ್ಥ, 1-2 ನಿಮಿಷ ನಾವು ಮಾತಾಡೋಣ ಅಂತಾಳೆ ಭಾರ್ಗವಿ. ಮನಸ್ಸಿಲ್ಲ ಅಂದರೂ ಮಾತಾಡ್ತಾ ಇದ್ದೀರಲ್ಲ, ಹೇಳಿ ಅಂತಾನೆ ಅರ್ಜುನ್. ಒಂದಿಷ್ಟು ತಿಂಗಳುಗಳ ಹಿಂದೆ ನಾವಿಬ್ಬರು ಆಗಷ್ಟೇ ಮೀಟ್ ಆದಂಥ ಸಂದರ್ಭ. ನಾನು ಸಂಧ್ಯೆ ಪರವಾಗಿ ನಿಂತಿದ್ದೆ.
ಮಾವ ಹೊರಟಿರೋ ದಾರಿ ತಪ್ಪು ಅಂತ ಗೊತ್ತಾಗಿ ಅವರನ್ನು ಸರಿಪಡಿಸೋಕೆ ನೀವು ನನ್ನ ಪರವಾಗಿ ನಿಂತ್ರಿ, ನೀವು ಸಪೋರ್ಟ್ ಮಾಡಿದ್ರಿ. ನ್ಯಾಯ ಅಂತ ಬಂದಾಗ ನಿಮ್ಮ ಈಗೋನ ಪಕ್ಕಕ್ಕಿಟ್ಟವರು ನೀವು ಹೇಳ್ತಿದ್ದೀರಾ ಅಂದಾಗ ಈ ಗಾಯತ್ರಿ ದೇವಿ ವಿಚಾರದಲ್ಲೂ ಏನೋ ತಪ್ಪಿದೆ ಅಂತ ನನಗೆ ಅರ್ಥ ಆಗಬೇಕಾಗಿತ್ತು. ನಾವು ಜೊತೆಯಲ್ಲಿ ಎಷ್ಟೋ ಕಷ್ಟಗಳನ್ನು ಎದುರಿಸ್ಕೊಂಡು ಬಂದಿದ್ದೀವಿ. ಆದರೆ ಈ ಸರಿ ಮಾತ್ರ ಯಾಕೆ ಹೀಗಾಯಿತು? ನಾವಿಬ್ಬರು ಪಾರ್ಥ, ನಿನಗೆ ನೆನಪಿದೆಯಾ, ಇಬ್ಬರಲ್ಲಿ ಯಾರೇ ಎಡವಿದ್ರು ಇನ್ನೊಬ್ಬರು ಕೈ ಹಿಡಿದು ನಡೆಸಬೇಕು ಅಂತ ನಾವಿಬ್ಬರು ಒಪ್ಪಂದ ಮಾಡ್ಕೊಂಡಿದ್ವಿ. ನನ್ನಿಂದ ತಪ್ಪಾಗಿದೆ ಗೊತ್ತು, ಆದರೆ ನನಗೆ ಗೊತ್ತಿಲ್ಲದೆ ನಾನು ಎಡವಿದ್ದೀನಿ ಪಾರ್ಥ. ಇಂಥ ಸಮಯದಲ್ಲಿ ನನ್ನ ಕೈ ಬಿಡ್ತೀರಾ? ಈ ಕೇಸಲ್ಲಿ ಮಾವನ್ನ ಬೇಕು ಅಂತಲೇ ಶಿಕ್ಷಾಕಿಸಿದ್ದಾರೆ. ಇದರಲ್ಲಿ ಮಾವಂದೇನೂ ತಪ್ಪಿಲ್ಲ. ನಾವಿಬ್ಬರು ಕೈ ಜೋಡಿಸಿದರೆ ಸತ್ಯನ ಬಯಲು ಮಾಡ್ಬೋದು, ಮಾವನ ನಿರಪರಾಧಿ ಅಂತ ಪ್ರೂವ್ ಮಾಡ್ಬೋದು ಅಂತಾಳೆ ಭಾರ್ಗವಿ. ನೀವು ಮೋಸ ಮಾಡಲ್ಲ ಅಂತ ನಾನು ಹೇಗೆ ನಂಬೋದು ಅಂತಾನೆ ಅರ್ಜುನ್. ನನ್ನ ಅಪ್ಪನ ಸಾವಿಗೆ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದವಳು ನಾನು. ಈಗ ಇನ್ನೊಬ್ಬ ಅಪ್ಪಂಗೆ ಮೋಸ ಆಗಲಿ ಅನ್ಕೋತೀನ? ನಾನು ಮೋಸ ಮಾಡ್ತೀನ? ನೀವೇ ಯೋಚನೆ ಮಾಡಿ ಪಾರ್ಥ ಅಂತ ಕೈನ ಮುಂದೆ ಮಾಡ್ತಾಳೆ. ಆಗ ಅರ್ಜುನ್ ಕೂಡ ಕೈ ಮುಂದೆ ಮಾಡ್ತಾನೆ. ಅಷ್ಟರಲ್ಲಿ ಲೈಟ್ ಆನ್ ಆಗುತ್ತೆ. ಇಬ್ಬರು ತಿರುಗಿ ನೋಡ್ತಾರೆ. ಆಗ ಬೃಂದ, ಭಾರ್ಗವಿ ಯಾಕೆ ಹೀಗೆ ಮಾಡಿದೆ? ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆ ಕರೆಂಟ್ ತೆಗೆದಿದ್ಯಾ ಅಂತ ಫ್ಯೂಸನ್ನು ತೋರಿಸಿ, ಓಹೋ ಅರ್ಜುನ್ ಓದ್ಕೋತಾ ಇದ್ದ ಅದಕ್ಕೆ ಹೀಗೆ ಮಾಡಿದ್ಯಾ ಅಂತಾಳೆ. ಸುಮ್ಮನೆ ಏನೇನೋ ಹೇಳಬೇಡ, ನಾನು ಯಾಕೆ ಕರೆಂಟ್ ತೆಗಿಲಿ ಅಂತಾಳೆ ಭಾರ್ಗವಿ. ಯಾಕಂದರೆ ಹೀಗೆ ಕ್ಯಾಂಡಲ್ ತರೋ ನಾಟಕ ಆಡಿ ಸ್ಮೂತಾಗಿ ಅರ್ಜುನ್ ಬ್ರೈನ್ ವಾಶ್ ಮಾಡೋಣ ಅಂತ. ಅರ್ಜುನ್, ನೀನೇನೋ ಪಾಪ ಮಾವನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ, ಆದರೆ ಇವಳು ನೀನೇನು ಸಾಕ್ಷಿ ಕಲೆಕ್ಟ್ ಮಾಡ್ತೀಯ ಅಂತ ಚೆಕ್ ಮಾಡೋಕ್ಕೆ ಬಂದಿದ್ದಾಳೆ. ಒಂದೇ ಒಂದು ಸಲ ಮಾವ ಇವಳನ್ನು ನಂಬಿದ್ದು ನೋಡು, ಅವ್ರ ಸ್ಥಿತಿನ ಜೈಲಲ್ಲಿದ್ದಾರೆ. ಮತ್ತು ಇವಳನ್ನೇನಾದರೂ ನಂಬಿದರೆ ಪರ್ಮನೆಂಟಾಗಿ ಮಾವ ಜೈಲಲ್ಲೇ ಇರ್ಬೋದು. ಏನೋ ಅರ್ಜುನ್, ಮಾವನ ಮೇಲಿರೋ ಕಾಳಜಿಗೋಸ್ಕರ ಹೇಳಿದೆ ಅಷ್ಟೇ, ನೀನೇ ಯೋಚನೆ ಮಾಡು ಅಂತಾಳೆ ಬೃಂದ. ಪಾರ್ಥ, ಬೃಂದನ್ ಮಾತನ್ನು ನಂಬೇಡ ಪಾರ್ಥ, ನಾನು ನಿನಗೆ ಹೆಲ್ಪ್ ಮಾಡಬೇಕು ಅಂತಲೇ ಬಂದಿದ್ದು ಅಂತಾಳೆ ಭಾರ್ಗವಿ. ಸಾಕು ಸುಮ್ಮನಿರಿ ಭಾರ್ಗವಿ, ಅತ್ತಿಗೆ ಹೇಳಿದ್ದು ನಿಜ. ಡ್ಯಾಡ್ನ ಬಿಡಿಸ್ಕೊಂಡು ಬರೋಕ್ಕೆ ನೀವು ಈ ಕೇಸಿಂದ ದೂರ ಇದ್ದರೆ ಒಳ್ಳೆಯದು. ನಿಜವಾಗ್ಲೂ ನಿಮಗೆ ಅವ್ರ ಬಗ್ಗೆ ಗೌರವ ಇದ್ದರೆ ದಯವಿಟ್ಟು ಇಲ್ಲಿಂದ ಹೊರಡಿ, ಅದೇ ನೀವು ಮಾಡೋ ದೊಡ್ಡ ಸಹಾಯ ಅಂತಾನೆ ಅರ್ಜುನ್. ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ. ಇವತ್ತು ನಾನು ಕಿತ್ತಿರೋ ಫ್ಯೂಸು ಮನೆಯದಲ್ಲ ಭಾರ್ಗವಿ, ನೀನು ಸಂಸಾರದ್ದು ಅಂತ ಯೋಚನೆ ಮಾಡಿ ಸ್ಮೈಲ್ ಮಾಡ್ತಾಳೆ ಬೃಂದ. ಈಚೆ ಭಾರ್ಗವಿ ಫೋನಲ್ಲಿ, ತಾರಾ ಏನಾಗ್ತಿದೆ ತಾರಾ? ನಾನು ಹೇಳಿದ್ದೆ ಒಂದು, ಇಲ್ಲಿ ಆಗ್ತಿರೋದೇ ಒಂದು. ಮಾವ ನಿರಪರಾಧಿ, ಇಲ್ಲಿ ನೋಡಿದರೆ ಅವರನ್ನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಂತಾಳೆ ಭಾರ್ಗವಿ. ಏನು ಹೇಳ್ತಿದ್ಯಾ ಭಾರ್ಗವಿ ಅಂತಾಳೆ ತಾರಾ. ಅಲ್ಲಿ ಮಾವ ಜೈಲಲ್ಲಿದ್ದಾರೆ, ಆದರೆ ಇಲ್ಲಿ ಗಾಯತ್ರಿ ದೇವಿ ರಾಜಾರೋಷವಾಗಿ ಮನೆ ತುಂಬ ಓಡಾಡ್ತಿದ್ದಾರೆ. ನನ್ನ ರಕ್ತ ಕುದೀತಿದೆ ತಾರಾ ಅಂತಾಳೆ ಭಾರ್ಗವಿ. ಅದನ್ನೆಲ್ಲ ಅಡ್ಡ ನಿಂತ್ಕೊಂಡು ಬೃಂದ ಕೇಳಿಸ್ಕೊತಿರ್ತಾಳೆ. ಅಂದರೆ ಈಗ JP ಅವರನ್ನು ಸಿಕ್ಕಿ ಹಾಕಿಸಿ ಅವರು ಎಸ್ಕೇಪ್ ಆಗೋ ಪ್ಲ್ಯಾನ್ ಮಾಡಿದಳ ಅಂತಾಳೆ ತಾರಾ. ಹೌದು, ಇವಳೇ ಗಂಗಾ ಅನ್ನೋ ಸತ್ಯನ ಆದಷ್ಟು ಬೇಗ ಪ್ರೂವ್ ಮಾಡಬೇಕು, ಮಾವನ್ನ ಜೈಲಿಂದ ಬಿಡಿಸ್ಬೇಕು ಅಂತಾಳೆ ಭಾರ್ಗವಿ. ಈಗ ಏನು ಮಾಡೋದು ಅಂತಾಳೆ ತಾರಾ. ನಾನು ಈಗ ಗಾಯತ್ರಿ ದೇವಿಯ ಫಿಂಗರ್ ಪ್ರಿಂಟ್ ತಂದರೆ ಏನಾದರೂ ಸಹಾಯ ಆಗುತ್ತಾ? ಮಾವನ್ನ ಕಾಪಾಡ್ಬೋದಾ ಅಂತಾಳೆ ಭಾರ್ಗವಿ. ಖಂಡಿತ ಈ ಪ್ರಯತ್ನ ಮಾಡ್ಬೋದು. ನವಮಿ ಟ್ರಸ್ಟ್ನ ಯಾವುದಾದ್ರೂ ಬ್ಯಾಂಕ್ ಅಕೌಂಟ್ ಅವಳ ಹೆಸರಿಗೆ ಲಿಂಕ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ಅಂತಾಳೆ ತಾರಾ. ಸರಿ, ನಾನು ಆ ಸಾಕ್ಷಿನ ತಗೊಂಡು ಬರ್ತೀನಿ ಅಂತಾಳೆ ಭಾರ್ಗವಿ. ಸರಿ, ಕಾಯ್ತಿರ್ತೀನಿ ಭಾರ್ಗವಿ ಅಂತ ತಾರಾ ಕಾಲ್ ಕಟ್ ಮಾಡ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡ ಬೃಂದ, ನಾನೇನು ಈ ಮನೆ ಯಜಮಾನಿ ಆಗೋ ಪ್ಲ್ಯಾನ್ನಲ್ಲಿದ್ದರೆ ಈ ಭಾರ್ಗವಿ ಎಲ್ಲ ಹಾಳು ಮಾಡೋಕ್ಕೆ ನೋಡ್ತಿದ್ದಾಳೆ. ಇವಳು ಬೆಳೆಯಲ್ಲ, ನನ್ನ ಹಾಗೆ ಬೆಳೆಯೋರಿಗೆ ಬೆಳೆಯೋಕ್ಕೂ ಬಿಡಲ್ಲ. ಆ ಗಾಯತ್ರಿ ದೇವಿ ಯಾರಾದರೂ ಆಗಿರಲಿ, ನನ್ನ ಪಾಲಿಗೆ ಅವರೇ ದೇವರು, ನನ್ನ ಅದೃಷ್ಟ ದೇವತೆ. ಹೇಗಾದರೂ ಮಾಡಿ ಭಾರ್ಗವಿನ ತಡಿಬೇಕಲ್ಲ. ನಿನ್ನ ಅರ್ಜುನ್ ಮಧ್ಯೆ ಬಗೆಹರಿಸೋಕೆ ಆಗದೇ ಇರೋಷ್ಟು ಜಗಳ ಕೋಪ ಹುಟ್ಟಿಕೊಂಡ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಂಗಾಗುತ್ತೆ. ಅದು ಹೇಗೆ? ನನ್ನ ಕಣ್ಣು ತಪ್ಪಿಸಿ ಸಾಕ್ಷಿ ಕಲೆಕ್ಟ್ ಮಾಡ್ತೀಯೋ? ನಾನು ನೋಡೇ ಬಿಡ್ತೀನಿ ಭಾರ್ಗವಿ ಅಂತ ಬೃಂದ ಯೋಚನೆ ಮಾಡ್ತಾಳೆ. ಈಚೆ ಶ್ರೀಮಂತ ಮತ್ತು ಅರ್ಜುನ್ ಒಂದು ಕಡೆ ಬರ್ತಾರೆ. ಮಾವ, ನಾವು ಹುಡ್ಕೊಂಡು ಬಂದಿರೋ ಮಲ್ಲಪ್ಪ ಇವರೇ ಅನಿಸುತ್ತೆ ಅಂತಾನೆ ಅರ್ಜುನ್. ನವಮಿ ಟ್ರಸ್ಟ್ನ ಟ್ರಸ್ಟಿ ಅಲ್ವಾ, ನಿನಗೆ ಏನೇ ಡೌಟ್ ಇದ್ದರೂ ಅವ್ರ ಹತ್ರ ಬಗೆಹರಿಸ್ಕೊಳ್ಳೋಣ ಬಾ ಅಂತಾನೆ ಶ್ರೀಮಂತ. ಅರ್ಜುನ್ ಬಂದು ಮಲ್ಲಪ್ಪನ ಹತ್ರ, ನಮಸ್ತೆ ಸರ್, ನಾನು ಅರ್ಜುನ್ ಅಂತ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಅದೇ ಸರ್, ಆವಾಗಲೇ ನಿಮ್ಮ ನವಮಿ ಟ್ರಸ್ಟ್ಗೆ ಡೊನೇಷನ್ ಮಾಡಿಕೊಡ್ತೀವಿ ಅಂತ ಕಾಲ್ ಮಾಡಿದ್ವಲ್ವಾ ಅಂತಾನೆ ಅರ್ಜುನ್. ಹೋ, ಆವಾಗ ಮಾತಾಡಿದ್ದು ನೀವೇನಾ? ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ ಅಂತಾರೆ ಮಲ್ಲಪ್ಪ. ಸರ್, ಅದೇ ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತಾನೆ ಅರ್ಜುನ್. ಯಾಕೆ ಸಾರಿ? ಟ್ರಸ್ಟ್ಗೆ ಡೊನೇಷನ್ ಕೊಡ್ತೀನಿ ಅಂತ ಹುಡ್ಕೊಂಡು ಬಂದಿದ್ದೀರಾ, ದೊಡ್ಡ ಮನಸ್ಸು ಸರ್ ನಿಮ್ಮದು. ಒಳಗೆ ಕೂತ್ಕೊಂಡು ಮಾತಾಡೋಣ ಬನ್ನಿ ಅಂತಾರೆ ಮಲ್ಲಪ್ಪ. ಸರ್, ಅದು ನಾವು ಡೊನೇಷನ್ ಕೊಡೋದಕ್ಕೆ ಬಂದಿಲ್ಲ, ನಾವು ಎಷ್ಟೇ ಟ್ರೈ ಮಾಡಿದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಹೀಗೆ ಹೇಳ್ಕೊಂಡು ಬರಬೇಕಾಯ್ತು ಅಂತಾನೆ ಅರ್ಜುನ್. ಏನು ಕೆಲಸ ಅಂತಾರೆ ಮಲ್ಲಪ್ಪ. ಅದು ಸರ್, ನಾನು ಅಡ್ವೊಕೇಟ್ JP ಪಾಟೀಲ್ ಅವ್ರ ಮಗ, ನಿಮಗೆ ಗೊತ್ತಿದೆ, ಅವರನ್ನು ಇವಾಗ ಸುಳ್ಳು ಕೇಸ್ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ನಿಮ್ಮ ಟ್ರಸ್ಟ್ ಮೂಲಕನೇ ಅವರು ಮನಿ ಲಾಂಡ್ರಿಂಗ್ ಮಾಡ್ತಿದ್ದಾರೆ ಇದ್ರು ಅಂತ ಪಾಪ ಅಪವಾದನೂ ಬಂದಿದೆ ಸರ್ ಅಂತಾನೆ ಅರ್ಜುನ್. ಹೋ, ಇದಕ್ಕೋಸ್ಕರ ಬಂದಿದ್ದೀರಾ? ಇನ್ವೆಸ್ಟಿಗೇಷನ್ ಅಂತ ಪೊಲೀಸ್ನವರು 1000 ಸಲ ಬಂದೋಗಿದ್ದಾರೆ, ಸುಮ್ಮನೆ ಯಾಕ್ರಿ ಬಂದು ಕಾಟ ಕೊಡ್ತೀರಾ ಅಂತಾರೆ ಮಲ್ಲಪ್ಪ. ಅದೇ ಸರ್, ನಿಮ್ಮ ಟ್ರಸ್ಟ್ ಬಗ್ಗೆ ಅವ್ರು ಕೊಟ್ಟ
ತಕ್ಕಂಥ ಡೊನೇಷನ್ ಬಗ್ಗೆ ನಿಮ್ಮನ್ನೇ ಕೇಳಬೇಕು ಅಲ್ವಾ, ಸ್ವಲ್ಪ ನೀವು ಮಾಹಿತಿ ಕೊಟ್ಟರೆ ಈ ಕೇಸಿಂದ ನಮ್ಮ ಭಾವನ ಬಚಾವ್ ಮಾಡ್ಬೋದು ಅಂತಾನೆ ಶ್ರೀಮಂತ. ಸರ್ ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡಿ ಅಂತಾನೆ ಅರ್ಜುನ್. ಅದೆಷ್ಟು ಜನ ಅಂತ ಇದನ್ನೇ ಕೇಳ್ಕೊಂಡು ಬಂದು ತಲೆ ತಿಂತಿರ್ರಿ. ಆವಾಗಲೇ ಭಾರ್ಗವಿ ಅನ್ನೋರು ಹುಡ್ಕೊಂಡು ಬಂದಿದ್ರು, ಇವಾಗ ನೀವು ಆವಮ್ಮ ನಿಮ್ಮನ್ನು ಕಳಿಸಿದ್ಲ, ನಿಮ್ಮನ್ನು ನೋಡಿ ಯಾರೇ ಬಂದರೂ ಅಷ್ಟೇ ಎಲ್ರಿಗೂ ಒಂದೇ ಉತ್ತರ, ನಮ್ಮ ಉತ್ತರ ಮೋಸ ಮಾಡಿದವರಿಗೆ ಸಹಾಯ ಮಾಡೋ ಉದ್ದೇಶ ನಮಗಿಲ್ಲ. ಹೋಗಿ ಆ JP ಪಾಟೀಲ್ನ ನಮ್ಮ ಟ್ರಸ್ಟ್ಗೆ ಪ್ರೆಸಿಡೆಂಟ್ ಮಾಡಿದರು, ಇವಾಗ ನೋಡಿ ನಮ್ಮ ಟ್ರಸ್ಟ್ನ ಮರ್ಯಾದೆ ಹೇಗೆ ಹೋಗ್ತಾ ಇದೆ ಅಂತ. ಅಲ್ರಿ ಆಯಪ್ಪ ಆಸ್ಥಾನದಲ್ಲಿ ಇದ್ಕೊಂಡು ಮಕ್ಕಳನ್ನ ಕಿಡ್ನಾಪ್ ಮಾಡೋದಾ? ಹೇಳ್ಕೊಳ್ಳೋಕ್ಕೆ ದೊಡ್ಡವರು, ಮಾಡೋದೆಲ್ಲ ಇಂಥ ಕೆಲಸಗಳು. ಇಂಥ ಜನಗಳು ಜೈಲಲ್ಲೇ ಇರಬೇಕು ಅಂತಾರೆ ಮಲ್ಲಪ್ಪ. ಸರ್ ನಮ್ಮ ಡ್ಯಾಡ್ ಯಾವ ತಪ್ಪು ಮಾಡಿಲ್ಲ, ಅವ್ರ ಬಗ್ಗೆ ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಕೆಟ್ಟದಾಗ ಮಾತಾಡಬೇಡಿ. ನಿಮ್ಮ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಇನ್ನೊಂದು ಮಾತು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಸರ್ ಅಂತಾನೆ ಅರ್ಜುನ್. ನೀವೇನ್ರಿ ಸುಮ್ಮನೆ ಇರೋದು? ನಾನು ಸುಮ್ಮನೆ ಇದ್ದೀನಿ. ಇನ್ನೊಂದು ಸಲ ಮನೆ ಹತ್ರ ಉಟ್ಕೊಂಡು ಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ತಂದೆಗೆ ತಕ್ಕ ಮಗ ನೀನು ಅಂತ ಹೋಗ್ತಾರೆ ಮಲ್ಲಪ್ಪ. ಈಚೆ ಶಕ್ತಿ ಗಂಗಾ ಕುತ್ಕೊಂಡಿರ್ತಾರೆ. ಈಗ ನನಗೆ ನಿನ್ನ ಪ್ಲ್ಯಾನ್ ಅರ್ಥ ಆಗ್ತಿದೆ ಗಂಗಾ, ನನ್ನ ಬದಲು ಆ JPನ ಯಾಕೆ ಟ್ರಸ್ಟಿ ಮಾಡಿದೆ ಅಂತ. ಆದರೂ ನೀನು ಹಾಗೆಲ್ಲ ಹೇಳಿದಾಗ ಎಷ್ಟು ಸಿಟ್ಟು ಬರ್ತಿತ್ತು ಗೊತ್ತಾ, ನನ್ನನ್ನು ಬಿಟ್ಟು ಆ JPಗೆ ಯಾಕೆ ವ್ಯವಹಾರ ಅಂತ ಅಂತಾರೆ ಶಕ್ತಿ. ಸಿಟ್ಟು ಯಾಕೆ, ಕೇಳಿದಾಗ ದುಡ್ಡು ಸಿಕ್ತಿತ್ತಲ್ಲ ಅಂತಾಳೆ ಗಂಗಾ. ನಾವು ರಿಸ್ಕ್ ತಗೊಂಡೆ ಮಾಡೋ ದುಡ್ಡು ಅವನ ದಾಟಿ ಬರುತ್ತೆ ಅಂದರೆ ಮಯೂರಿ ಅಲ್ವಾ. ಶಿವ 1 ಕೋಟಿ ಬೇಕು, ಶಿವ 50 ಲಕ್ಷ ಬೇಕು ಅಂತ ಕೇಳುವಾಗ ಎಷ್ಟು ಹಿಂಸೆ ಆಗ್ತಿತ್ತು ಗೊತ್ತಾ. ಯಾಕಾದರೂ ನವಮಿ ಟ್ರಸ್ಟ್ಗೆ ಅವನ್ನ ಟ್ರಸ್ಟಿಯಾಗಿ ಮಾಡಿದ್ವು ಅಂತ ಕೋಪ ಬರ್ತಿತ್ತು. ಆದರೆ ನಿಮ್ಮ ಡಿಸಿಷನ್ ಹಿಂದೆ ಇಷ್ಟು ದೊಡ್ಡ ಪ್ಲ್ಯಾನ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಎಲ್ರಿಗೂ ಈ ರೀತಿ ತಲೆ ಇರಲ್ಲ, ರಾಜಕಾರಣಿಯಾಗಿ ನನಗೆ ಇದಕ್ಕೆ ತಲೆ ಓಡಲಿಲ್ಲ. ನಿಜಕ್ಕೂ ಗಂಗಾಗೆ ಗಂಗಾನೇ ಸಾಟಿ ಅಂತಾರೆ ಶಕ್ತಿ. ಇದೊಂಥರ ಬಿಸಿ ಹಾಲಲ್ಲಿ ಕೆನೆ ತೆಗೆದ ಹಾಗೆ ಶಕ್ತಿ. ಲಾಭ ನಮಗೆ ಬರಬೇಕು, ಆದರೆ ಕೆನೆ ತೆಗೆದು ಸುಟ್ಕೊಳ್ಳೋ ಕೈ ನಮ್ದಾಗಬಾರ್ದು. ಅಷ್ಟಕ್ಕೂ ನಿನ್ನ ಕಾಪಾಡೋಕ್ಕೆ ನನ್ನ ಗಂಡನ ಬಲಿಪಶು ಮಾಡಿದ್ದು ಅಂತಾಳೆ ಗಂಗಾ. ನನಗೋಸ್ಕರನ ಅಂತಾನೆ ಶಕ್ತಿ. ನಾವು ಮಾಡೋ ಕೆಲಸಗಳಿಗೆ ತುಂಬ ಕೇಸ್ ಬೀಳುತ್ತೆ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಆಯುಧ ಬೇಕಲ್ವಾ ಅಂತಾಳೆ ಗಂಗಾ. ಈಚೆ ಬೃಂದ ಮಲ್ಲಪ್ಪಂಗೆ ದುಡ್ಡನ್ನು ಕೊಡ್ತಾಳೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಯಾರು ಬಂದು ಕೇಳಿದ್ರು ಹೀಗೆ ಹೇಳ್ತೀನಿ ಅಂತಾನೆ ಮಲ್ಲಪ್ಪ. ಗುಡ್, ನೆನಪಿರಲಿ ಈ ಕೇಸಲ್ಲಿ JPನೇ ಅಪರಾಧಿ, ಅವನು ಹಾಗೆ ಮಾತಾಡಬೇಕು. ಅಪ್ಪಿತಪ್ಪಿನೂ JP ಪರವಾಗಿ ತುಟಿಪಿಟಿಕ್ ಅನ್ನೋ ಹಾಗಿಲ್ಲ ಅಂತಾಳೆ ಬೃಂದ. ಓಕೆ ಮೇಡಮ್ ಅಂತ ಮಲ್ಲಪ್ಪ ಹೋಗ್ತಾನೆ. ಈಚೆ ಗಂಗಾ ಶಕ್ತಿ ಹತ್ರ, ಈಗ ನಮ್ಮ ನಾಟಕನ ಮುಂದಿನ ಹಂತಕ್ಕೆ ತಗೊಂಡು ಹೋಗಬೇಕು. ಶಕ್ತಿ ನಮ್ಮ ಜೊತೆ ನಮ್ಮಷ್ಟೇ ಚಾಲಕಿ ಲಾಯರ್ ಇದ್ದರೆ ಕೆಲಸ ಸುಲಭ ಆಗುತ್ತೆ. JP ಎದುರಿಗೆ ನಿಲ್ಲಬೇಕು ಅಂದರೆ ಘಟಾನುಘಟಿಯಾಗಿರೋ ಲಾಯರ್ ಆಗಿರಬೇಕು ಅಂತಾಳೆ ಗಂಗಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.